ಹೆಲೋ ಕರ್ನಾಟಕ, ವೆಲ್ಕಮ್ ಟು ಸ್ವರ್ಣಕೊಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾವು ಊರಿಗೆ ಹೊಟ್ಟಿದ್ವಿ, ಒಂದು ಫಂಕ್ಷನ್ ಇತ್ತು ಅಂತ. ಸೊ ಫಸ್ಟ್ ಟೈಮ್ ನನ್ನ ಮಗನ್ನ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಅಳ್ತಾನೋ ಆಟ ಆಡ್ತಾನೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಸೊ ಮನೆ ಹತ್ರದಿಂದ ನಾವು ಬೈಕಲ್ಲಿ ಹೋದ್ವಿ. ನಾನು ನನ್ನ ತಮ್ಮ ಪಾಪು 3 ಜನ ಹೋಗಿದ್ದಷ್ಟೇ. ಬೈಕ್ನ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ ಸ್ಟೇಷನ್ವರೆಗೂ. ನನ್ನ ಮಗ ಫಸ್ಟ್ ಟೈಮ್ ಬಸ್ಸಲ್ಲಿ ಮತ್ತು ಟ್ರೈನಲ್ಲಿ ಇವತ್ತೇ ಹೋಗ್ತಿರೋದು. ಎಲ್ಲೋ ಬಂದುಬಿಟ್ಟಿದ್ದೀನಿ ಅಂದ್ಕೊಬಿಟ್ಟಿದ್ದಾನೆ ನನ್ನ ಮಗ. ತುಂಬಾ ಭಯಪಟ್ಟಿದೆ ಒಳಗಡೆ ಹೋದ ತಕ್ಷಣ. ಫುಲ್ ಸೈಲೆಂಟ್ ಆಗಿಬಿಟ್ಟ, ಏನು ಮಾತೇ ಆಡಲಿಲ್ಲ ನನ್ನ ಮಗ. ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ, ಬಸ್ ಇಳಿದ್ಬಿಟ್ಟು ಅಲ್ಲಿಂದ ನೆಡ್ಕೊಂಡು ಹೋದ್ವಿ ಒಳಗಡೆ. ನನ್ನ ತಮ್ಮ ಪಾಪು ಎತ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ದ. ಫೈನಲಿ ಸ್ಟೇಷನ್ ಹತ್ರ ಬಂದ್ವಿ, ಒಳಗಡೆ ಹೋದ್ವಿ ಟಿಕೆಟ್ ತೊಗೊಳ್ಳೋಣ ಅಂತ. ಪಾಪು ಎತ್ಕೊಂಡೇ ಹೋದ ಒಳಗಡೆ ಟಿಕೆಟ್ ತೊಗೊಳಕ್ಕೆ. 2-3 ಮೆಂಬರ್ಸ್ ಇದ್ರು, ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನಲ್ಲಿ 25 ರುಪೀಸ್ ಅಷ್ಟೇ ಇಲ್ಲಿಂದ ಅವ್ರಿಗೆ. ಬಸ್ಸಲ್ಲಾದರೆ 150 ರುಪೀಸ್. ಟ್ರೈನೇ ಬೆಟರ್ ಅನಿಸುತ್ತೆ ಬಸ್ಗಿಂತ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಟ್ರೈನೇ ಬೆಟರ್ ಅನಿಸುತ್ತೆ ಬಸ್ಗಿಂತ. ತುಂಬ ರಶ್ಶು ಇಲ್ಲ, ಏನೂ ಇರಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆರಾಮಾಗಿರ್ಬೋದು ಅಲ್ಲಿ. ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಪಾಪ ಹೊಳ್ತಿದ್ದಂತ ನಾನು ಎತ್ಕೊಂಡಿದ್ದೆ. ನೋಡಿದ್ರೆ ನನ್ನ ಮಗನ ಒಂದು ಶೂ ಬಿದ್ದು ಹೋಗ್ಬಿಟ್ಟಿದೆ ಬಸ್ಸಲ್ಲಿ. ಪಾಪ ಒಂದು ಶೂ ಇಟ್ಕೊಂಡು ಏನು ಮಾಡೋದು ಅಂತ, ಬಿಸಾಕಬೇಕಲ್ಲ ಅಂತ ಬೇಜಾರಾಯಿತು. ಎತ್ಕೊಂಡು ಬ್ಯಾಗಿಗೆ ಹಾಕೊಂಡು ಹೋದ್ವಿ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಿತ್ತು. ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದ್ವಿ. ಪಾಪ ನನ್ನ ತಮ್ಮನೇ ಎತ್ಕೊಂಡು ಹೋಗ್ತಾ ಇದ್ದ. ಅವನು ಎತ್ಕೊಂಡು ಬ್ಯಾಗ್ನೂ ಇಟ್ಕೊಂಡು ಹೋಗೋದಕ್ಕಾಗಲ್ಲ, ಯಾರಾದರೂ ಜೊತೆಗಿದ್ರೆ ಹಿಂಸೆ ಅನಿಸಲ್ಲ. ನನ್ನ ತಮ್ಮ ಪಾಪ ಎತ್ಕೊಂಡೇ ಇದ್ದ. ನನ್ನ ಕೈಲಿ ಒಂದು ಸಲನೂ ಕೊಡಲೇ ಇಲ್ಲ, ಹತ್ತಾಗ ಮಾತ್ರ ಕೊಡ್ತಿದ್ದ ಅಷ್ಟೇ. ಇಬ್ಬರು ಕೆಳಗಡೆ ಹೋದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನಿನ ಬರೋದಕ್ಕೆ 10 ನಿಮಿಷ ಬೇಕಿತ್ತು. ಪಾಪ ನನ್ನ ಮಗ ಏನೂ ತಿಂದೇ ಇರಲಿಲ್ಲ, ಬರೀ ಬೆಳಗ್ಗೆ ಎದ್ದು ಹಂಗೆ ಕರ್ಕೊಬಂದಿದೆ. ಬಿಸ್ಕಿಟ್ ನೋಡಿ ಬೇಕು ಅಂತಿದ್ದ. ಪಾಪ ಬೇಡ ಅಂತ ನಾನೇ ಕೊಡಿಸ್ಲಿಲ್ಲ. ಟ್ರೈನ್ಗಳಿಗೆಲ್ಲ 10 ನಿಮಿಷ ಮುಂಚೆ ಬಂದರೆ ಒಳ್ಳೆಯದು. ವೆಯ್ಟ್ ಮಾಡ್ತಿದ್ವಿ, ಇನ್ನೂ ಟೈಮ್ ಇದೆ ಅಲ್ವಾ ಅಂತ. ಸೊ ನೋಡಿದ್ರೆ ಬಂದೇ ಬಿಡ್ತು. ಎದ್ರುಕೊಂತಾನ ಅವನು ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಲ್ಲ ಅಷ್ಟು ಭಯ. ಟ್ರೈನ್ ಒಳಗಡೆ ಹೋದ ತಕ್ಷಣ ಫುಲ್ಲು ಅಳ್ತಾ ಇದ್ದ ನನ್ನ ಮಗ. ಅದು ಹೆಂಗೆ ಕಾಣಿಸ್ತು ಒಳಗಡೆ ಅವನಿಗಂತೂ ಗೊತ್ತಿಲ್ಲ. ಅವ್ರ ಹತ್ರ ಕರ್ಕೊಂಡೋಗಿ ಸಮಾಧಾನ ಮಾಡ್ತಿದ್ದ. ಬೆಳಗ್ಗೆಯಿಂದ ಏನೂ ತಿಂದಿರ್ಲಿಲ್ವಲ್ಲ ಅಂತ ಮಿಲ್ಕ್ ಹಾಕೋಬತ್ತಿದ್ದೆ, ಬಾಟ್ಲಿಗೆ ಮಿಲ್ಕ್ ಫೀಡ್ ಮಾಡಿಸ್ತಾ ಇದೆ. ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆರಾಮ್ಸೆ ಆಟ ಆಡ್ತಾ ಇದ್ದ ನನ್ನ ಮಗ. ಆಮೇಲೆ ಅವ್ನಿಗೆ ಯಾವ ಭಯನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗಿ ಆಟ ಆಡ್ತಾಯಿದ್ದ. ಅಲ್ಲೆಲ್ಲ ಕೆಳಗಡೆ ಬಿಡಲಿಲ್ಲ ಅಷ್ಟೇ, ಶೂ ಇರಲಿಲ್ವಲ್ಲ ಪಾಪ, ನೆಡ್ಕೊಂಡೆಲ್ಲ ಗಲೀಜಲ್ಲೆಲ್ಲ ಓಡಾಡ್ತಾನೆ ಅಂತ ಅಷ್ಟೇ. ಹೊರಗಡೆ ಹಾಗೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ವೀಡಿಯೋ ಮಾಡಿಕೊಂಡೆ. ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ಬಸ್ಸಲ್ಲಿ ಬರುವಾಗ ಯಾರೋ ಫಿಲಮ್ ಅವ್ರನ್ನ ನೋಡಿದೆ ನಾನು. ನೋಡಿದ್ರೆ ನಮ್ಮ ಪಕ್ಕದ ಸೀಟಲ್ಲೇ ಕೂತಿದ್ರು ಅವರು ಟ್ರೈನಲ್ಲಿ. ಇಲ್ಲೇ ಹತ್ರದಲ್ಲಿ ಇದ್ದಾರಲ್ಲ ಅಂತ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅವ್ರದ್ದು. ಸದ್ಯ ನಾನು ವೀಡಿಯೋ ಮಾಡೋದನ್ನ ನೋಡಲಿಲ್ಲ. ಅವರು ಹಂಗೆ ಸೈಲೆಂಟಾಗಿ ಅವ್ರನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ನನ್ನ ಮಗ ನಿದ್ದೆ ಬಂದು ಗಲಾಟೆ ಮಾಡ್ತಿದ್ದೆ ಅಂತ ನನ್ನ ತಮ್ಮ ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದೆ. ನಾನೊಬ್ಬಳೇ ಏನು ಮಾಡಲಿ ಅಂತ ನಾನು ಎದ್ದೋಗಿ ಅಲ್ಲಿ ಹೋಗಿ ನಿಂತ್ಕೊಂಡೆ. ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ನನ್ನ ಮಗನ ಆಟ ಆಡಿಸ್ಕೊಂಡು ಬಂದ್ವಿ. ಜನ ಇರಲಿಲ್ವಲ್ಲ ಅಂತ ಹಂಗೆ ಸ್ವಲ್ಪ ನಾನು ವೀಡಿಯೋಸ್ ಎಲ್ಲ ತೊಗೊಂಡೆ. ಇನ್ನೇನು 1/2 ಅವರ್ ಇತ್ತು ಅಷ್ಟೇ ನಾವು ಹೋಗೋದಕ್ಕೆ. ನಮ್ಮ ಅಪ್ಪಂಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ, ಕರ್ಕೊಂಡೋಗಿ ಬನ್ನಿ ಅಂತ. ನನ್ನ ಮಗ ನಿದ್ದೆ ಬಂದು ತುಂಬ ಅಳ್ತಿದ್ದೆ ಅಂತ ನನ್ನ ತಮ್ಮ ಸಮಾಧಾನ ಮಾಡಿ ಅವ್ನಿಗೂ ಸಾಕಾಗೋಯ್ತು. ಎತ್ಕೊಂಡೇ ಇದೆ ಪಾಪ. ಟ್ರೈನ್ ಹತ್ತಿದಾಗ ಎತ್ಕೊಂಡಿದ್ದ ಅವನನ್ನು, ಇಳಿಯೋವರೆಗೂ ಎತ್ಕೊಂಡೇ ಇದ್ದ. ಅವ್ನು ಕೂತ್ಕೊಳ್ಳೂ ಇಲ್ಲ. ಹಂಗೆ ಸಮಾಧಾನ ಮಾಡಿಕೊಂಡು ಆಟ ಆಡ್ಸ್ಕೊಂಡು ಬಂದ್ವಿ. 2 ಅವರ್ಸ್ ಅವನಂತೂ. ಸೊ ಸ್ಟಾಪ್ ಆಯಿತು, ಅಲ್ಲಿಂದ ಇಳ್ಕೊಂಡು ಆಚೆಗೆ ಬಂದ್ವಿ. ನಾವು ಬರೋಕ್ಕಿಂತ ಮುಂಚೆನೇ ನಮ್ಮ ಅಪ್ಪ ಬಂದು ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿ. ನನ್ನ ಮಗನ ಎತ್ಕೊಂಡು ಅವನು ಇಳ್ದ. ಏನು
ಸಂಧಿ ಒಳಗಡೆ ಹೋಗೋಕ್ಕಾಗುತ್ತೆ ಅವನು ಇಟ್ಕೊಂಡು. ಅಲ್ಲೆಲ್ಲ ಗಲೀಜು ಮಾಡಿರೋದೆಲ್ಲ ಕೆಳಗಡೆ ಬಿದ್ದಿರುತ್ತೆ ಅಂತ ನಾನೇ ಇಳಿಲಿಲ್ಲ. ನನಗಂತೂ ಇಷ್ಟ ಆಗಲಿಲ್ಲ. ಅಲ್ಲಿ ಇಳಿ ಅಂತ ಇದ್ದ ನನ್ನ ತಮ್ಮ, ನಾನು ಹೋಗ್ಲಿಲ್ಲಪ್ಪ. ಹಾಗೆ ಮಾತಾಡ್ಕೊಂಡು ಕೆಳಗಡೆ ಇಳ್ಕೊಂಡು ಹೋದ್ವಿ ಅಪ್ಪ ಹತ್ರ. ಬಂದ್ಬಿಟ್ವಿ. ಇಲ್ಲಿಂದ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಾರೆ. ನನ್ನ ತಮ್ಮಂಗಂತೂ ಫುಲ್ ಸುಸ್ತಾಗ್ಬಿಟ್ಟೈತೆ. ಬೆಳಗ್ಗೆ ಅಂತೂ ತಿಂಡಿ ತಿಂದೇನೆ ಹಂಗೆ ಬಂದಿದ್ವಲ್ಲ, ಸೊ ಹಂಗಾಗಿ ಹೊಟ್ಟೆ ಶೋ ಅಂತಲೇ ಇದ್ದ. ಅದನ್ನು ನೋಡಿ ತುಂಬ ಖುಷಿಯಾಗ್ಬಿಡ್ತು ಪಾಪುಗೆ. ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದಾರಲ್ಲ. ಮತ್ತೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಬೇಗ ಹೊರಟ್ವಿ. ನನ್ನ ಮಗನಿಗೆ ಅಂತೂ ಫುಲ್ ಹೊಟ್ಟೆ ಹಶ್ವಾಗಿ ನಿದ್ದೆ ಬಂದು ತುಂಬಾ ಹೇಳ್ತಿದ್ದ. ಹೋಗಿದ ತಕ್ಷಣ ಊಟ ಮಾಡಿಸ್ಬಿಡ್ಬೇಕು ಅಂದ್ಕೊಂಡೆ. ಫೈನಲಿ ಫಂಕ್ಷನಿಗೆ ಬಂದ್ವಿ. ನಮ್ಮಮ್ಮ ಸಿಕ್ಕಿದ್ರು. ನಮ್ಮಮ್ಮನೇ ಊಟ ಮಾಡಿಸ್ತೀನಿ ನಾನು ಬಿಡು ಅಂತ ಅಂದರು. ಪಾಪದ ಊಟ ಆದಮೇಲೆ ಫಂಕ್ಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಲ್ಲರ ಜೊತೆನೂ ಅಲ್ಲಿಂದ ಹೊರಟ್ವಿ. ಬಾಯ್ ಮಾಡಿ ಹೋಗೋಣ. ಅವ್ರ ಅಜ್ಜಿ ತಿರ್ಗೆ ಬಾಯ್ ಮಾಡಿ ನನ್ನ ಮಗ ಕಿಸ್ ಮಾಡಿ ಹೊರಟ. ಮತ್ತು ಟ್ರೈನ್ 3 o'clock ಇತ್ತು ಅಂತ ನಾವು ಹೊರಟ್ಬಿಟ್ವಿ ಬೇಗ. ತುಂಬ ಮಳೆ ಬರ್ತಿತ್ತು ಅಂತ ಅಲ್ಲಿ ನಿಂತ್ಕೊಂಡು ಹೊರಟ್ವಿ. ಟ್ರೈನ್ ಬರೋಕ್ಕಿನ್ನ 10 ನಿಮಿಷ ಇತ್ತು. ನಾವು ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಹೋಗಿ ಅಂತ ನಾವು ಅಪ್ಪನ ಕಳಿಸಿದ್ವಿ. ಪಾಪ ಅವ್ರಿಗೆ ಟೈಮ್ ಆಗುತ್ತೆ ಅಂತ. ಇನ್ನು ಬರೋದಕ್ಕೆ ಟೈಮ್ ಇದೆಯಲ್ವಾ ಅಂತ ಅಲ್ಲಿ ಪಾಪ ಅವನ್ನ ಫ್ರೀ ಆಗಿಬಿಟ್ಟು ಆಟ ಆಡಿಸ್ತಿದ್ವಿ. ರೈಲ್ವೆ ಸ್ಟೇಷನ್ ಹತ್ರ ಏನೋ ನಿಂದು. ಫೈನಲಿ 3 o'clockಗೆ ಟ್ರೈನ್ ಬಂತು. ಒಳಗಡೆ ಹೋದರೆ ಕಾರ್ ಹಿಡಿಯೋಕ್ಕೆ ಜಾಗನೇ ಇಲ್ಲ. ಫುಲ್ ರಶ್ಶು. ಬೆಳಗ್ಗೆ ಹೋಗುವಾಗಲೇ ಫುಲ್ ಫ್ರೀ ಇತ್ತು, ಇವಾಗಂತೂ ಫುಲ್ ರಶ್ಶು. ನಾವಂತೂ ನಿಂತ್ಕೊಂಡೇ ಹೋಗ್ಬೇಕೇನೋ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಯಾರೋ ಪಾಪ ಕರೆದ್ಬಿಟ್ಟು ಮಗು ಎತ್ಕೊಂಡಿದ್ರೆ ಬನ್ನಿ ಕೂತ್ಕೊಳ್ಳಿ ಅಂತ ಕರೆದ್ಬಿಟ್ಟು ಕೂರಿಸಿದ್ರು. ಅಲ್ಲಿ ನನ್ನ ಮಗಂಗೆ ಹೊಸ ಫ್ರೆಂಡ್ ಬೇರೆ ಸಿಕ್ಕಿದ್ರು ಮಾತಾಡೋದಕ್ಕೆ. ನನ್ನ ಮಗ ತುಂಬ ಅಳ್ತಿದ್ದ, ನಿದ್ದೆ ಬಂದು ಅಂತ ಪಾಪ ಅಲ್ಲಿರೋ ಅಣ್ಣ ಯಾರೋ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ನಮ್ಮ ಸ್ಟಾಪ್ ಬಂತು ಅಂತ ನಾವು ಹೇಳಿದ್ಬಿಟ್ಟು ಹೊರಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ 5:30 ಆಗಿತ್ತು. ಮತ್ತೆ ವಾಪಸ್ ಮನೆ ಕಡೆ ಹೋಗ್ತಾ ಇದ್ವಿ. ಆಚೆ ಹೋದ್ವಿ. ಇವಾಗ ನೋಡ್ಕೊಂಡು ಹೋಗೋಣ. ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ ಅಷ್ಟೇ. ಚಿನಿ ಮೈಲೋಡು
ಫೈನಲಿ ವಾಪಸ್ ಬಂದ್ವಿ. ಒಂದೇ ದಿನ ಜರ್ನಿ ಮಾಡಬೇಕಂದ್ರೆ, ಅದು ಮಕ್ಕಳನ್ನ ಇಟ್ಕೊಂಡು ಜರ್ನಿ ಮಾಡಬೇಕಂದ್ರೆ ತುಂಬಾ ಆಗಲ್ಲ, ಕಷ್ಟ ಆಗುತ್ತೆ ತುಂಬ. ಹಂಗೇನು ಅನ್ಸಲ್ಲ. ಪೂರ್ತಿ ಕಪ್ಪು ಆಯ್ತಾ ಬಿಸಿಲಿಗೆ. ನಾವು ಹೋದ್ವಿ, ಬಸ್ ಬಂತು. ಸೊ ಫಾಸ್ಟಾಗಿ ಹೋಗಿ ಬಸ್ ಒಳಗಡೆ ಕೂತ್ಕೊಂಡ್ವಿ. ಬಸ್ ಇಳಿದ್ಬಿಟ್ಟು ನನ್ನ ತಮ್ಮ ಬೈಕ್ ತರೋದಕ್ಕೆ ಹೋದ. ಇಲ್ಲೇ ಯಾವುದು ಐತೆ ತಡಿ ಫಸ್ಟ್. ಯಾವ್ದು ಐತೆ ನೋಡೋಣ. ಇಟ್ಕೊಂಡಿದ್ದೀನಿ ಅವನ್ನ. ನೀರು ಸಹ ತಗೊಂಡು ಹೋಗಿರಲಿಲ್ಲ, ಕುಡಿಯೋದಕ್ಕೆ ನೀರು ಇರಲಿಲ್ಲ. ಅದಕ್ಕೆ ಮನೆ ಕಡೆ ಹೋಗುವಾಗ ಅಲ್ಲಿ ಜ್ಯೂಸ್ ಅಂಗಡಿ ಇತ್ತು ಅಂತ ಜ್ಯೂಸ್ ಅಂಗಡಿ ಹತ್ರ ಬಂದು ವಾಟರ್ ಮಿಲನ್ ಜ್ಯೂಸ್ ಕುಡ್ದು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದ್ವಿ ಜ್ಯೂಸ್ ಕುಡಿದ್ಬಿಟ್ಟು. ಫೈನಲಿ ಮನೆಗೆ ಬಂದ್ವಿ. ಒಂದೇ ದಿನ ಹೋಗ್ಬಿಟ್ಟು ಬರೋದು ಅಂದರೆ ತುಂಬಾ ಕಷ್ಟ ಆಗಲ್ಲ. ಅದು ಮಕ್ಕಳನ್ನ ಇಟ್ಕೊಂಡಂತೂ ಆಗೋದೇ ಇಲ್ಲ, ತುಂಬಾ ಕಷ್ಟ. ಫ್ರೆಶ್ ಆಗಿ ಕಾಫಿ ಕುಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.